ಜಿಲ್ಲೆಯ ಕಡೂರು ತಾಲೂಕಿನ ಚೌಳಪುರ ಗ್ರಾಮದಲ್ಲಿ ಜಗನ್ಮಾತೆ ಕರಿಯಮ್ಮ ದೇವಿಯ ಚರಿತ್ರೆ ಪುಸ್ತಕ ಬಿಡುಗಡೆ ಮಾಡಲಾಯಿತು. ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಚೌಳಪುರ ಗ್ರಾಮದಲ್ಲಿ ನೂತನ ದೇವಾಲಯದ ಪ್ರಾರಂಭೋತ್ಸವ, ಕಳಸಾರೋಹಣ ಮತ್ತು ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯಿತು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಡಾಕ್ಟರ್ ಶ್ರೀ ಪುರುಷೋತ್ತಮಾನಂದ ಪುರಿ ಮಹಾಸ್ವಾಮಿಗಳು ವಹಿಸಿಕೊಂಡು ಸಿಆರ್ ಸುರೇಶ್ ರವರು ಬರೆದ ಶ್ರೀ ಕರಿಯಮ್ಮ ದೇವಿ ಚರಿತ್ರೆ ಪುಸ್ತಕವನ್ನ ಬಿಡುಗಡೆ ಮಾಡಿದರು. ಪುಸ್ತಕವನ್ನ ಬಿಡುಗಡೆ ಮಾಡಿ ಭಕ್ತರಿಗೆ ಒಳಿತಾಗಲಿ ಹಾಗೂ ದೇವಿಯ ಇತಿಹಾಸವನ್ನ ತಿಳಿಯಲು ತಾವೆಲ್ಲರೂ ಕೂಡ ಕರಿಯಮ್ಮ ದೇವಿ ಪುಸ್ತಕವನ್ನು ಓದಿ ಎಂದು ತಿಳಿಸಿದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದ್ದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮಿಗಳು ಮಾತನಾಡಿದರು. ಹಾಗೆಯೇ ಮತ್ತೋರ್ವ ಪೂಜ್ಯರಾದ ಶ್ರೀ ಬಸವರಾಜ ಪಂಡಿತಾಚಾರ್ಯ ಸ್ವಾಮಿಗಳು ತಮ್ಮ ನುಡಿಗಳ ಮೂಲಕ ಧರ್ಮದ ನೆಲಗಟ್ಟಿನ ಬಗ್ಗೆ ವಿಸ್ತೃತವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಮಕ್ಕಳ ಸಾಹಿತಿಗಳಾದ ಸಿಂಗಟಗೆರೆ ಸಿದ್ದಪ್ಪನವರು ಕರಿಯಮ್ಮ ದೇವಿ ಚರಿತೆ ಕೃತಿಯನ್ನ ಉತ್ತಮವಾಗಿ ಪರಿಚಯ ಮಾಡಿಕೊಟ್ಟರು. ಕಾರ್ಯಕ್ರಮದಲ್ಲಿ ವೈಎಂ ತಿಪ್ಪೇಶ್, ದೇವರಾಜ್, ನಂಜುಂಡಸ್ವಾಮಿ, ಮಂಜುಳಾ, ವಸಂತ, ಮಂಜಪ್ಪ, ಲೋಕೇಶ್, ಶಿವಣ್ಣ, ನಂಜುಂಡಪ್ಪ ಮುಂತಾದವರು ಪಾಲ್ಗೊಂಡಿದ್ದರು. ಕರಿಯಮ್ಮ ದೇವಿಯ ದೇವಾಲಯದ ಟ್ರಸ್ಟ್ನ ಅಧ್ಯಕ್ಷರಾದ ಕೆಎಸ್ ದೊರಸ್ವಾಮಿ ಅವರು ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದರು. ಕಲಾವತಿ ಸಂಗಡಿಗರು ಪ್ರಾರ್ಥನೆ ಮಾಡಿದರೆ ನಂಜುಂಡಸ್ವಾಮಿ ನಿರೂಪಿಸಿದರು. ಯುವ ಸಾಹಿತಿ ಚೌಡ್ಲಪುರ ಸೂರಿ ಸ್ವಾಗತಿಸಿದರು. ಆ ದೇವಿಯ ಆಶೀರ್ವಾದ ಎಲ್ಲ ಸಕಲ ಸದ್ಭಕ್ತರಿಗೂ ದೊರೆಯುವಂತಾಗಲಿ. ನೀವೆಲ್ಲ ಶ್ರಮವಹಿಸಿ ದೇವಸ್ಥಾನವನ್ನು ಸುಂದರವಾಗಿ ನಿರ್ಮಾಣ ಮಾಡಿದ್ದೀರಿ. ನಿಮ್ಮೆಲ್ಲರ ಸೇವೆ ಕಾಣಿಕೆ ಸಮರ್ಪಣೆಯಾಗಿದೆ. ನಾವೆಲ್ಲ ಭಾರತೀಯ ಸನಾತನ ಹಿಂದೂ ಧರ್ಮದಲ್ಲಿ ದೇವರನ್ನು ನಂಬಿಕೊಂಡು ಬಂದಿದ್ದೇವೆ. ನಮ್ಮ ಇಷ್ಟ ದೇವರು, ಕುಲದೇವರು, ಆರಾಧ್ಯ ದೇವರು, ಗ್ರಾಮ ದೇವರು, ಒಕ್ಕಲಿಗ ದೇವರು, ಹೀಗೆ ಹಲವಾರು ರೀತಿಯಿಂದ ನಾವು ಆರಾಧಿಸ್ತಾ ಬಂದಿದ್ದೇವೆ. ಇವೆಲ್ಲವನ್ನು ಮಾಡುವಂತ ಉದ್ದೇಶ ಧರ್ಮೋ ರಕ್ಷತೆ ರಕ್ಷಿತ. ಧರ್ಮವನ್ನು ರಕ್ಷಣೆ ಮಾಡಿದ್ರೆ ಧರ್ಮವು ನಮ್ಮನ್ನು ರಕ್ಷಿಸ್ತದೆ, ಕಾಪಾಡ್ತದೆ. ದೇವರ ಕೃಪೆಗೆ ಒಳಗಾಗಬೇಕು. ದೇವರ ಅನುಗ್ರಹಕ್ಕೆ ಒಳಗಾದಾಗ ಮಾತ್ರವೇ ನಮ್ಮ ಜೀವನ ಸುಖಮಯ ಆಗಲಿಕ್ಕೆ ಸಾಧ್ಯ ಇದೆ, ಹಾಗೆ ಸಾರ್ಥಕತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಆ ದೃಷ್ಟಿಯಿಂದ ನೀವೆಲ್ಲರೂ ಪ್ರತಿಯೊಬ್ಬರು ಸಹ ಸೇರಿ ಈ ಧರ್ಮ ಕಾರ್ಯದಲ್ಲಿ ಭಾಗವಹಿಸಿದ್ದೀರಿ. ಜಗನ್ಮಾತೆ ಕರಿಯಮ್ಮ ತಾಯಿ ನಿಮ್ಮೆಲ್ಲರಿಗೂ ಅನುಗ್ರಹ ಮಾಡಲಿ. ಹಾಗೆ ಸುರೇಶ್ ಸಿಆರ್ ಚೌಡಾಪುರ ಸೂರಿ ಕರಿಯಮ್ಮ ದೇವಿಯ ಚರಿತ್ರೆಯನ್ನ ಅವರು ಬರೆದಿದ್ದಾರೆ. ಈಗ ತಾನೇ ನಾವು ಲೋಕಾರ್ಪಣೆಗೊಳಿಸಿದ್ದೇವೆ. ಪ್ರತಿಯೊಬ್ಬರು ನೀವು ಆ ಒಂದು ಪುಸ್ತಕವನ್ನ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಆ ದೇವಿ ಚರಿತ್ರೆಯನ್ನ ನೀವು ಸಹ ಓದಬೇಕು. ಹಾಗೆ ಜಗನ್ಮಾತೆ ಸದಾ ಎಲ್ಲರನ್ನೂ ಕಾಪಾಡಲಿ, ಸುಖ ಶಾಂತಿ ನೆಮ್ಮದಿಯ ಬದುಕನ್ನ ಕೊಡಲಿ. ಹಾಗೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಮತ್ತೊಮ್ಮೆ ಹಾರೈಸಿ ನಾವು ಮುಂದಿನ ಕಾರ್ಯಕ್ಕೆ ಹೋಗೋದ್ರಿಂದ ಯಾರು ತಡ ಮಾಡಬೇಡಿ. ನೀವೆಲ್ಲರೂ ಮತ್ತೊಮ್ಮೆ ಗ್ರಾಮಕ್ಕೆ ಬಂದಾಗ ಹೆಚ್ಚಿನ ಧಾರ್ಮಿಕ ವಿಚಾರಗಳನ್ನು ನಿಮ್ಮೆಲ್ಲರೂ ತಿಳಿಸಿಕೊಡ್ತೇವೆ. ಮುಂದಿನ ಕಾರ್ಯಕ್ರಮ ಎಲ್ಲರೂ ಸಹ ಪುರೋಹಿತರಿಗೆ ನಡೆಸಿಕೊಡ್ತಾರೆ. ಹಾಗೆ ಎಲ್ಲರೂ ಸಹ ನಡೆಸಿಕೊಡುವ ಅಂತ ಮಾತನ್ನು ಹೇಳಿ ನಮ್ಮ 4 ಮಾತ್ರ ಮುಕ್ತಾಯಗೊಳಿಸುತ್ತೇವೆ.